ಬೆಂಗಳೂರು ರಸ್ತೆಗಳಲ್ಲಿ ಹಾಡಿದರೆ ಪೊಲೀಸರಿಗೆ ಕಿರಿಕಿರಿನಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಇಂಗ್ಲೆಂಡ್ನ ಪ್ರಸಿದ್ಧ ಹಾಡುಗಾರ ಎಡ್ ಶೀರನ್ಗೆ ಕಾಕಿ ತಡೆಯೊಡ್ಡಿದೆ. ಚರ್ಚ್ ಸ್ಟ್ರೀಟ್ ಅಲ್ಲಿ ಶೀರನ್ ಹಾಡ್ತಾ ಇದ್ದ ವೇಳೆ ಪೊಲೀಸರು ಮೈಕ್ ಕಿತ್ಕೊಂಡಿದ್ದಾರೆ. ಅನುಮತಿ ಪಡೆಯದೆ ಹಾಡು ಹಾಡ್ತಾ ಇದ್ದ ಆರೋಪ ಕೇಳಿಬಂದಿದೆ. ಪೊಲೀಸರ ಕ್ರಮಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ಗದಗ್ನಲ್ಲಿ ಬಡ್ಡಿ ದಂಧೆಕೋರರಿಗೆ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡ ವರದಿಯ ಬೆನ್ನಲ್ಲೇ ಅವಳಿ ನಗರದಲ್ಲಿದ್ದ ಮನೆಗಳ ಮೇಲೆ ಪೊಲೀಸರಿಂದ ದಾಳಿ ನಡೆದಿದೆ. ಪೊಲೀಸರ ದಿಢೀರ್ ದಾಳಿಗೆ ಬಡ್ಡಿ ಬಕಾಸುರರು ಬೆಚ್ಚಿ ಬಿದ್ದಿದ್ದಾರೆ. ಇನ್ನು ಫೈನಾನ್ಸ್ ಅವರ ಮನೆಯಲ್ಲಿ 26,57,000 ರೂಪಾಯಿ ನಗದು ಪತ್ತೆಯಾಗಿದೆ. ಹಲವು ಖಾಲಿ ಬಾಂಡ್ಗಳು, ಚೆಕ್ಗಳು ಪತ್ತೆಯಾಗಿದ್ದು ಪೊಲೀಸರು ಸೀಸ್ ಮಾಡಿದ್ದಾರೆ. ಸರ್ಕಾರದ ವಿರುದ್ಧ ಪರೋಕ್ಷವಾಗಿ ಐಪಿಎಸ್ ಅಧಿಕಾರಿ ರವಿ ಚೆನ್ನಣ್ಣನವರ್ ಬೇಸರ ವ್ಯಕ್ತಪಡಿಸಿದ್ದಾರೆ. ದಾವಣಗೆರೆಯ ರಾಜನಹಳ್ಳಿಯಲ್ಲಿ ನಡೆದಂತಹ ವಾಲ್ಮೀಕಿ ಜಾತ್ರೆಯ ವೇದಿಕೆ ಮೇಲೆ ಮಾತಾಡ್ತಾ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. 4 ವರ್ಷದಿಂದ ಕೆಲಸ ಇಲ್ಲದೆ ಖಾಲಿ ಇದ್ದೀನಿ ಅಂತ ಹೇಳಿದ್ದಾರೆ. ಈ ವೇಳೆ ವೇದಿಕೆ ಮೇಲಿದ್ದ ಕೇಂದ್ರ ಸಚಿವ ಸೋಮಣ್ಣ ಅವರು ಸಮಾಧಾನ ಮಾಡಿದ್ದಾರೆ. ನಮ್ಮ ಸರ್ಕಾರ ಇದ್ದಾಗ ನಾವು ಚೆನ್ನಾಗಿ ನಡೆಸಿಕೊಂಡಿದ್ದೀವಿ ಅಂತ ಸೋಮಣ್ಣ ಅವರು ಧೈರ್ಯ ಹೇಳಿದ್ದಾರೆ. ರವಿ ಚೆನ್ನಣ್ಣವರು ನನಗೆ ಭಾರಿ ಬೇಕಾದಂತ ಒಬ್ಬ ಸ್ನೇಹಿತರು. ನಿಜ, ಅವ್ರು 4 ವರ್ಷದಿಂದ ಕೆಲಸ ಇಲ್ಲದೆ ಇರೋದಕ್ಕೆ ಸಾಕಷ್ಟು ಕವನಗಳನ್ನ ಕಲ್ತ್ಕೊಂಡಿದ್ದಾರೆ ಅಂತ ಕಾಣಿಸ್ತಾ ಇದೆ. ಆ ಕವನವನ್ನ ಕಲ್ತಿರೋದ್ರಿಂದ ಅವರು ಭಾರತ ಸರ್ಕಾರಕ್ಕೆ ಬರ್ತೀನಿ ಅಂದ್ರೆ ನಾನು ನಾಳೆನೆ ಕರ್ಕೊಂಡೋಗಿ ಅವ್ರು ಸಾಕಷ್ಟು ಒತ್ತಡ ಕೊಟ್ಟು ಕೆಲಸ ಮಾಡಿಸೋದಕ್ಕೆ ನಾನು ತಯಾರಾಗಿದ್ದೀನಿ. ಒಬ್ಬ ಬುದ್ಧಿವಂತ, ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿ ಇದ್ದಾರೆ. ಆದ್ಮೇಲೆ ನಮ್ಮ ಸರ್ಕಾರ ಇದ್ದಾಗ ಚೆನ್ನಾಗಿ ನಾವು ನೋಡ್ಕೊಂಡಿದ್ದೀವಿ. ಇವಾಗ ಸ್ವಲ್ಪ ಎಡವಟ್ ಆಗಿರ್ಬೋದು, ಬೇಜಾರು ಮಾಡ್ಕೋಬೇಡಿ. ಪ್ರಾಯಶಃ ನನ್ಗನ್ನಿಸ್ತದೆ ಅರ್ಹತೆ ಯಾವತ್ತೂ ಮಾನದಂಡ ಆಗ್ಬೇಕು. ನಿಮ್ಮ ಅರ್ಹತೆ, ನಿಮ್ಮ ಪ್ರಾಮಾಣಿಕತೆ ನಾನು ನೋಡಿದ್ದೀನಿ. ಆದ್ರೆ ಒಂದು ಸತ್ಯ ಚಿನ್ನಣ್ಣವರೇ, ಕಾಲ ಪಕ್ವಾಗಿದೆ. ಇನ್ನೂ 2-3 ವರ್ಷ ಆರಾಮಾಗಿ ಕೆಲಸದಲ್ಲಿ ಇರಿ. ಆಮೇಲೆ ಎಲ್ಲ ಒಂದ್ ಕಡೆ ದೇವರೇ ನಿಮ್ಮನ್ನು ಕರ್ಕೊಂಡು ಹೋಗ್ತಾನೆ. ಗಾಬರಿ ಆಗ್ಬೇಡಿ, ಯಾರಿಗೂ ಇಲ್ಲ. ರಾಜ್ಯದಲ್ಲಿ ಮುಂದಿನ ಸಿಎಂ ಘೋಷಣೆ ಮತ್ತೆ ಜೋರಾಗಿದೆ. ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಅನ್ನೋ ಪೋಸ್ಟರ್ ಹಿಡಿದು ಪ್ರದರ್ಶನ ಮಾಡಿದ್ದಾರೆ. ವಾಲ್ಮೀಕಿ ಜಾತ್ರೆಗೆ ಪೋಸ್ಟರ್ ಹಿಡಿದು ಬಂದ ಅಭಿಮಾನಿಗಳು ಸತೀಶ್ ಜಾರಕಿಹೊಳಿ ಬಗ್ಗೆ ಮಾತಾಡಿದ್ದಾರೆ, ಅವರ ಪರವಾಗಿ ನಿಂತಿದ್ದಾರೆ. ವೇದಿಕೆ ಬಳಿ ಜಾರಕಿಹೊಳಿ ಫ್ಯಾನ್ಸ್ ಇಂದ ಪೋಸ್ಟರ್ ಪ್ರದರ್ಶನ ಕೂಡ ಆಗಿದೆ. ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆ ವಾಪಸ್ ವಿಚಾರಕ್ಕೆ ಉಗ್ರಪ್ಪ ಕಿಡಿಕಾರಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದಂತಹ ಅವರು ಮೈಕ್ರೋ ಫೈನಾನ್ಸ್ಗಳ ಜೊತೆ ರಾಜ್ಯಪಾಲರಿಗೆ ಸಂಬಂಧ ಇದೆ ಅನ್ನುವಂತಹ ಅನುಮಾನ ಇದೆ. ಸಿಲ್ಲಿ ಕಾರಣ ಕೊಟ್ಟು ರಾಜ್ಯಪಾಲರು ವಾಪಸ್ ಕಳಿಸಿದ್ದಾರೆ. ಬಿಜೆಪಿ ರಾಜ್ಯಪಾಲರ ಮೇಲೆ ಒತ್ತಡ ತಂದ ಹಾಗಿದೆ ಅಂತ ರಾಜ್ಯಪಾಲರ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯವರು ಏನಾದರೂ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯವರು ಈ ಸಣ್ಣ ರೈತರ, ಕೃಷಿ ಕಾರ್ಮಿಕರ, ವೀಕರ್ ಸೆಕ್ಷನ್ನ ಸಾಲ ಮನ್ನಾ ಮಾಡಿದ್ರೆ ಅವರಿಗೆ ಒಳ್ಳೆಯದಾಗುತ್ತೆ, ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರುತ್ತೆ, ಕಾಂಗ್ರೆಸ್ಗೆ ಒಳ್ಳೆಯ ಹೆಸರು ಬರುತ್ತೆ ಅನ್ನೋದನ್ನ ಇಟ್ಟುಕೊಂಡು ಇಂಡೈರೆಕ್ಟ್ ಆಗಿ ಇವತ್ತು ರಾಜ್ಯಪಾಲರ ಮೇಲೆ ಪ್ರಭಾವ ಬೀರಿ ಇಂಥ ಜನಪರವಾಗಿರುವಂತಹ ಆರ್ಡಿನೆನ್ಸ್ ಅನ್ನ ವಾಪಸ್ ಕಳಿಸ್ತೀರಿ ಅಂತ ಹೇಳಿದ್ರೆ ನಾನು ಇಷ್ಟೇ ಹೇಳಿಕೆ ಬಯಸ್ತೇನೆ. ಇಲ್ಲ, ಒತ್ತಡಗಳಿಗೆ ರಾಜ್ಯಪಾಲರು ಮಣಿದಿದ್ದಾರೆ. ಇಲ್ಲ, ರಾಜ್ಯಪಾಲರಿಗೂ ಸಹ ಈ ರೀತಿ ಫೈನಾನ್ಸಿಂಗ್ ಮಾಡುವಂತ ಏಜೆನ್ಸೀಸ್ ಯಾರಿದ್ದಾರೆ ಅವರ ಜೊತೆನಲ್ಲಿ ಏನಾದರೂ ಒಡಂಬಡಿಕೆ ಇದೆಯೋ ಅನ್ನೋ ಸಂಶಯ ನಮಗೆ ಕಾಣ್ತಾ ಇದೆ. ಸುಗ್ರೀವಾಜ್ಞೆಗೆ ರಾಜ್ಯಪಾಲರ ಸಹಿ ನಕಾರ ವಿಚಾರವಾಗಿ ರಾಜ್ಯಪಾಲರ ವಿರುದ್ಧ ಉಗ್ರಪ್ಪ ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ಮೈಕ್ರೋ ಫೈನಾನ್ಸ್ ಕಂಪನಿಯ ಜೊತೆಗೆ ರಾಜ್ಯಪಾಲರ ಸಂಬಂಧ ಇದೆ, ಸಿಲ್ಲಿ ಕಾರಣ ನೀಡಿ ವಾಪಸ್ ಕಳಿಸಿದ್ದಾರೆ ಅಂತ ಹೇಳಿದ್ರು. ಇನ್ನು ಉಗ್ರಪ್ಪ ಆರೋಪಕ್ಕೆ ಛಲವಾದಿ ನಾರಾಯಣಸ್ವಾಮಿ ಅವರು ಕಿಡಿಕಾರಿದ್ದಾರೆ. ಸಿಲ್ಲಿ ಪೀಪಲ್ ಟಾಕ್ ಅಲ್ವೇನಾ ಸಿಲ್ಲಿ ಟಾಕ್, ಮೈಕ್ರೋ ಫೈನಾನ್ಸ್ಗೂ ರಾಜ್ಯಪಾಲರಿಗೂ ಏನ್ ಸಂಬಂಧ ಹೀಗಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ ಛಲವಾದಿ ನಾರಾಯಣಸ್ವಾಮಿ ಅವರು.
ಜನತಾ ಪಾರ್ಟಿಯವರು ಏನಾದರೂ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯವರು ಈ ಸಣ್ಣ ರೈತರ, ಕೃಷಿ ಕಾರ್ಮಿಕರ, ವೀಕರ್ ಸೆಕ್ಷನ್ ನ ಸಾಲ ಮನ್ನಾ ಮಾಡಿದ್ರೆ ಅವರಿಗೆ ಒಳ್ಳೆಯದಾಗುತ್ತೆ, ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರುತ್ತೆ, ಕಾಂಗ್ರೆಸ್ಗೆ ಒಳ್ಳೆಯ ಹೆಸರು ಬರುತ್ತೆ ಅನ್ನೋದನ್ನ ಇಟ್ಟುಕೊಂಡು ಇಂಡೈರೆಕ್ಟ್ ಆಗಿ ಇವತ್ತು ರಾಜ್ಯಪಾಲರ ಮೇಲೆ ಪ್ರಭಾವ ಬೀರಿ ಸದನದಲ್ಲಿ ಏನೂ ಚರ್ಚೆ ಆಗದೆ ನೀವು ಇಷ್ಟಾನುಸಾರ ಮಾಡೋದಿದೆಯಲ್ಲ, ಇದು ಕಾನೂನು ಬಾಹಿರ ಕೂಡ, ಅಸಂವಿಧಾನಿಕ ಕೂಡ. ಆ ಕಾರಣದಿಂದ ಅವರು ವಾಪಸ್ ಕಳಿಸಿದ್ದಾರೆ. ಅದಕ್ಕೆ ಉತ್ತರ ಕೊಡಿ. ಯಾರು ಮೈಕ್ರೋ ಫೈನಾನ್ಸ್ ಮಾಡುವಂತವರ ಜೊತೆಯಲ್ಲಿ ಸಂಬಂಧ ಇರೋದು ನಿಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಹೊರತು ಗವರ್ನರ್ಗಲ್ಲ. ಇಂತಹ ಕ್ಷುಲ್ಲಕ ಹೇಳಿಕೆಗಳನ್ನು ಕೊಡೋದು ಮೊದಲು ನಿಲ್ಲಿಸ್ರಿ. ಪಾಪ ನಿಮಗೆಲ್ಲೇ ಅರ್ಥ ಆಗುತ್ತೆ ಯಾವ ಕಾನೂನು. ನೀವು ಮಾನ್ಯ ಉಗ್ರಪ್ಪನವರು, ಈ ಸಂಡೇ ಲಾಯರ್ ಅವರು, ಸದನದಲ್ಲಿ ಏನೂ ಚರ್ಚೆ ಆಗದೆ ನೀವು ಇಷ್ಟಾನುಸಾರ ಮಾಡೋದಿದೆಯಲ್ಲ. ದಾವಣಗೆರೆಯ ರಾಜನಹಳ್ಳಿಯಲ್ಲಿ ನಡೆದಂತಹ ವಾಲ್ಮೀಕಿ ಜಾತ್ರೆಯಲ್ಲಿ ಯತ್ನಾಳ್ ವಿರುದ್ಧ ರೇಣುಕಾಚಾರ್ಯ ಆಕ್ರೋಶ ಹೊರಹಾಕಿದ್ದಾರೆ. ವಾಲ್ಮೀಕಿ ಗುರುಪೀಠದಲ್ಲಿ ಮಾತನಾಡಿದಂತಹ ಅವರು, ನೀನು ನಮಗೆ ಹಂದಿಗೆ ಹೋಲಿಸಿದ್ದೀಯಾ? ಹಂದಿ ಅಂದ್ರೆ ವರಾಹ, ವಿಷ್ಣುವಿನ ಅವತಾರ. ನಮ್ಮನ್ನ ದೇವರಿಗೆ ಹೋಲಿಸಿದ್ದೀಯಾ? ನಿನಗೆ ಧನ್ಯವಾದಗಳು. ನಿನ್ನ ಜೊತೆ ಮೂರ್ಖರ ತಂಡ ಇದೆ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅಲ್ಲದೆ ಮಠಾಧೀಶರಿಗೆ ನಿಂದನೆ ಮಾಡಿ ಅಪಮಾನ ಮಾಡ್ತೀಯಾ? ನೀನು ಪೇಮೆಂಟ್ ಗಿರಾಕಿ. ಹಳ್ಳಿಗಳಲ್ಲಿ ಮಾರಿ ಕೋಣವನ್ನ ಚೆನ್ನಾಗಿ ಮೇಯಿಸಿ ಮಾರಿಗೆ ಬಲಿ ಕೊಡ್ತಾರೆ. ಬಲಿ ಕೊಡೋ ಮುನ್ನ ಎಣ್ಣೆ ಹಾಕಿ ಮಸಾಜ್ ಮಾಡಿ ಉಪ್ಪಿನ ನೀರು ಕುಡಿಸ್ತಾರೆ. ಅದೇ ರೀತಿ ಮಾರಿ ಕೋಣದ ರೀತಿ ನಿನ್ನನ್ನ ಬಲಿ ಕೊಡ್ತಾರೆ. ಸೋತು ಸುಣ್ಣವಾದವರಿಗೆ ನೀನು ದಂಡನಾಯಕ ಅಂತ ಪ್ರತಿಕ್ರಿಯೆ ನೀಡಿದ್ದಾರೆ. ಹಂದಿ ಅಂದ್ರೆ ಏನು? ವಿಷ್ಣುವಿನ ಅವತಾರ. ಹಂದಿ ಅಂದ್ರೆ ವಿಷ್ಣುವಿನ ಅವತಾರದಲ್ಲಿ ಏನು ಕೆಲವೊಂದ್ಸರಿ ಈ ದೇವರು ಪ್ರಾಣಿಗಳ ಈ ನಾರಾಯಣ ನಾಯಿಗೆ ಅಂತ ನಿಯತಿ ಅಂತಾರೆ. ನಾಯಿಗಿರೋ ನಿಯತಿ ಯಾರಿಲ್ಲ. ವಿಷ್ಣುವಿನ ಅವತಾರವೇ ಮತ್ತೊಂದು ವರ ಹಂದಿ. ನಮ್ಮನ್ನ ದೇವರಿಗೆ ಹೋಲಿಸಿದ್ಯಾ? ನಿನಗೆ ಧನ್ಯವಾದಗಳು. ಬಸವಗೌಡ ಪಾಟೀಲ್ ದೊಡ್ಡ ಮನುಷ್ಯ, ನಿನ್ ಜೊತೆಗೆ ಮೂರ್ಖರ ತಂಡ ಇದೆ. ಹಂದಿ ಅಂದ್ರೆ ಏನು? ಇನ್ನು ವಿಜೇಂದ್ರ ತುರ್ತು ದೆಹಲಿ ಯಾತ್ರೆಯ ವಿಚಾರವಾಗಿ ರೇಣುಕಾಚಾರ್ಯ ಪ್ರತಿಕ್ರಿಯೆ ನೀಡಿದ್ದಾರೆ. ರಾಜನಹಳ್ಳಿಯಲ್ಲಿ ಮಾತನಾಡಿದಂತ ಅವರು, ವರಿಷ್ಠರ ಸೂಚನೆಯ ಮೇರೆಗೆ ರಾಜ್ಯಾಧ್ಯಕ್ಷರು ದೆಹಲಿಗೆ ಹೋಗಿದ್ದಾರೆ. ಅವರು ದೆಹಲಿಗೆ ಹೋಗೋದು ನಿನ್ನೆ ನಿಗದಿಯಾಗಿತ್ತು. ವಿಜೇಂದ್ರ ಅವರು ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯವೋ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯುವುದು ಅಷ್ಟೇ ಸತ್ಯ. ದುಷ್ಟಶಕ್ತಿಗಳು ಎಷ್ಟೇ ಪ್ರಯತ್ನ ಮಾಡಿದರೂ ಅವರನ್ನ ಕೆಳಗಿಳಿಸೋದಕ್ಕೆ ತಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರು. ವಿಜೇಂದ್ರ ದೆಹಲಿ ಯಾತ್ರೆ ರಾಷ್ಟ್ರೀಯ ನಾಯಕರಿಗೆ ಸೂಚನೆ ಇರ್ತು ಹೋಗಿರ್ತಾರೆ. ಬೆಳಗ್ಗೆ ನಿನ್ನೆ ದಿವಸ ನಮಗೆಲ್ಲ ಹೇಳಿದ್ರು ಬರ್ತೀವಿ ಅಂತೇಳಿ. ಅವ್ರದ ಟಿಪಿನೂ ಫಿಕ್ಸ್ ಆಗಿ ನಿಗದಿಯಾಗಿತ್ತು. ಬೆಳಗ್ಗೆ ಇನ್ನೇನು ಕಾರ್ನಲ್ಲಿ ಬರೋ ಸಂದರ್ಭದಲ್ಲಿ ತುರ್ತಾಗಿ ದೆಹಲಿಗೆ ವಾಪಸ್ ಹೋಗಿದ್ದಾರೆ. ಇದರಲ್ಲಿ ರಾಜ್ಯದ ಅಧ್ಯಕ್ಷ ಬದಲಾವಣೆ ಪ್ರಶ್ನೆನೇ ಇಲ್ಲ. ಯಾರು ಏನ್ ಬೇಕಾದ್ರೂ ಹೇಳಿಕೆ